ನಮ್ಮ ಅಕ್ಕ ತಂದೆಯವರಿಗೆ ಕ್ರಾಂತಿಕಾರಿ ಜೈ ಭೀಮ್ ಹೇಳ್ತಾ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಸಾರಿ ಕೇಳ್ತೀನಿ. ಯಾಕಂದ್ರೆ ತಡ ಆಗಿದೆ, ಮಾಡ ಆಗಿದೆ, ಮಳೆ ಬರ್ತಾ ಇದೆ. ಈಗ ನನಗೆ ಇಲ್ಲಿ ಕರೆದು ಒಂದು ಎರಡು ಮಾತಾಡ್ಲಕ್ಕೆ ತಾವೇನು ನಮಗೆ ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾನು ಒಂದು ಎರಡು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಹಾತ್ಮ ಗೌತಮ್ ಬುದ್ಧ, ವಿಶ್ವರತ್ನ, ಓಲ್ಡ್ ಈಸ್ ನಾಲೆಜ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಮತ್ತು ಟಿಪ್ಪು ಸುಲ್ತಾನ್, ಮಾತಾ ರಮಾಯಿ, ಜಿಜಾವು ಇವ್ರ ಪಾದಕ್ಕೆ ವಂದಿಸ್ತಾ ಇಲ್ಲಿ ನಮ್ಮ ವೇದಿಕೆ ಮೇಲೆ ಇದ್ದ ಎಲ್ಲ ನಮ್ಮ ಅಣ್ಣ ತಮ್ಮದರಿಗೆ ಮತ್ತು ನಮ್ಮ ಸೀನಿಯರಿಗೆ, ನಮ್ಮ ತಾಯಿದರಿಗೆ ವಂದಿಸ್ತಾ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಒಂದು ಯುಪಿನಲ್ಲಿ ಹುಟ್ಟಿ ಇವತ್ತ ಗ್ರಾಮದಿಂದ ರಾಜ್ಯ ಮಟ್ಟದಲ್ಲಿ ಈ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ದು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಅದಕ್ಕೆ ಈ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ದು ಸಂಸ್ಥಾಪಕರಾದ ನಮ್ಮ ಅಣ್ಣವರು ಚಂದ್ರಶೇಖರ್ ಆಜಾದ್ ರಾವಣ್, ರಾಷ್ಟ್ರೀಯ ಅಧ್ಯಕ್ಷರು ವಿನಯ್ ರತನ್ ಸಿಂಗ್ ಜಿ, ಅದೇ ತರ ರಾಷ್ಟ್ರೀಯ ಪ್ರವಕ್ತ ಮಂಜೀತ್ ಸಿಂಗ್ ನೋಟೆಲ್ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರು ಕಮಲ್ ವಾಲಿಯಾ. ಅಲ್ಲಿ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಕ್ಕಂಥ ಕಣ್ಣು ಹಿಡಿದು ದಲಿತರು ಒಬ್ಬ ಹುಡುಗ ಮಿಸಿ ಇದ್ದರ ಅವ್ರಿಗೆ ಕೊಲ್ದು ಬಿಟ್ಟಿದಾರ ಅಂತ ಒಂದು ಕ್ರಾಂತಿ ಅಲ್ಲಿ ಹುಟ್ಟಿಸಿ ಈ ಪೂರಾ ಭಾರತ ದೇಶದಲ್ಲಿ 5 ವರ್ಷದಲ್ಲಿ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ನ್ಯಾಷನಲ್ದಲ್ಲಿ ತಂದಿದಾರ. ಅದಕ್ಕಾಗಿ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಬಡವರ ಸಂಘಟನೆ ಇದೆ. ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಭೀಮ್ ಆರ್ಮಿ ಹುಟ್ಟುತ್ತೆ ಅಂತಂದು ಇವತ್ತು ನಾ ಈ ಫಂಕ್ಷನ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಫಸ್ಟ್ ಬರುತ್ತೆ. ನಮ್ಮ ಭೀಮ ಸೈನಿಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಏನಿದು ಧಾರಾವಾಹಿಕ ತೋರಿಸ್ತಾ ಇದ್ದಾರ, ಆ ಧಾರಾವಾಹಿಕ ತೋರಿಸ್ತಾ ಅಂತ ಎಂಡಿಗೆ ಧಮಕಿ ಕೊಡ್ತಾ ಇದ್ದಾರ. ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನಿಂಬಲ್ಲ ದಮ್ಮಿತ್ತಂದ್ರೆ ನೀ ಎದರ ಬಂದು ಧಮಕಿ ಕೊಡು, ನನ್ನ ಬೂಟ್ಲಿಂದ ನೀವು ನೀರು ಕುಡಿಸ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ, ಇಡೀ ಭಾರತ ದೇಶದಲ್ಲಿ. ಯಾಕಂದರೆ ಒಂದು ಟ್ಯೂಟರ್ ಮಾಡಿದ ನಾವ ಖಾಲಿ ನೀನು ಈ ಧಾರಾವಾಹಿಕ ಬಂದ್ ಮಾಡಿ ಅಂತಂದಿ. ನಿಮ್ಮಲ್ಲ ದಮ್ಮಿದ್ದವ್ರು ನೋಡು, ಇವತ್ತು ಹಳ್ಳಿಯಲ್ಲಿಂದು ರಾಜ್ಯ ಮಟ್ಟದಲ್ಲಿ ಈ ಬ್ಯಾನರ್ ನಡೀತಾ ಇದೆ. ನಿಮ್ಮ ದಮ್ಮಿದ್ದವ್ರು ಬಂದು, ಯಾಕಂದ್ರೆ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಒಬ್ಬ ಕ್ರಾಂತಿ ಅವ್ರದ್ದು, ಶಾಂತಿ ಅವ್ರದ್ದು. ನಾವು ಅಶೋಕ್ ಸಮ್ರಾಟ್ ಅವ್ರಿಗೆ ಭೀ ಜಾಣ್ತೀವಿ, ಮತ್ತು ಟಿಪ್ಪು ಸುಲ್ತಾನಿಗೆ ಭೀ ಮಾನಿಸ್ತೀವಿ, ಮಹಾತ್ಮ ಗೌತಮ್ ಬುದ್ಧಗೆ ಭೀ ಮಾನಿಸ್ತೀವಿ. ಯಾಕಂದ್ರು ನಾವು ಶಾಂತಿ ಕೂಡ ನೋಡ್ತೀವಿ, ಕ್ರಾಂತಿ ಕೂಡ ನೋಡ್ತೀವಿ. ನಿಂಬಲ್ಲ ದಮ್ಮಿತ್ತಂದ್ರು ಈ ಧಾರಾವಾಹಿಕ ಬಂದ್ ಮಾಡಿ ತೋರಿಸು, ನಿನಗೆ ನಾ ಆಗರ್ಸಿ ಬೂಟ್ ಅಲ್ಲಿಂದ ನೀರು ಕುಡ್ಸಲ್ ಹೋದ ಅಂದ್ರು ಈ ಭೀಮ್ ಆರ್ಮಿ ಬಿಟ್ಟು ಕೊಡ್ತೀನಿ ಅಂತ ಹೇಳಕ ನಾವು ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಮನೆ ಬಿಟ್ಟು ಮಕ್ಕಳು ಬಿಟ್ಟು ಕೆಲಸ ಮಾಡಬೇಕಾಗಿದೆ. ನಾವು ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ ಮಕ್ಕಳಲ್ಲಿ ನೋಡ್ಬೇಕಾಗಿದೆ. ಯಾವತ್ತು ಈ ಮಕ್ಕಳಿಗೆ ನಾವು ಓದಿಸಿಲ್ಲ, ಈ ಮಕ್ಕಳಿಗೆ ನಾವು ಫೀಸ್ಲಿ ಮಾಡಿಲ್ಲ, ಯಾವ ಎಜುಕೇಶನ್ ಕೊಟ್ಟಿಲ್ಲ ಅಂತಂದ್ರು ನಾವು ಜೀರೋ ಆಗ್ತೀವಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಲ್ಲ, ಈ ಮಕ್ಕಳಲ್ಲಿ ಇದ್ದಾರ. ತಾಯಿಂದಾರ ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ತಾವು ಈ ಮಕ್ಕಳಲ್ಲಿ ಮುಂಜಾನೆ ಎದ್ದ ನಂತರ ಸಂಜೆ ತನ ಅವ್ರ ಮಕ್ಕಳಿಗೆ ನೋಡಿ, ಅವ್ರಿಗೆ ಓದಿಸ್ಲಾಕ ಟೈಮ್ ಕೊಡಿ, ಅವ್ರಿಗೆ ಪ್ರೆಷರ್ ಹಾಕಿ ಓದಿಸಿ. ಅಲ್ಲಿ ಬಾಬಾ ಸಾಹೇಬ್ ನಿಮಗೆ ಕಾಣಿಸ್ತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕೂತು ಹತ್ತಿ ಪೂಜೆ ಮಾಡಿದ್ರು ಉಪಯೋಗ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ನಮ್ಮ ತಲೆಯಾಗಲಿ ತಗೋಬೇಕಾಗಿದೆ.
ಸಮಯ ಬಂದಿದೆ. ಈ ತಾವು ಧಾರಾವಾಹಿಕ ನೋಡಬೇಕು. ಆ ಧಾರಾವಾಹಿಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮಗೆ ನೋಡ್ಬೇಕಾಗುತ್ತೆ. ಅವ್ರ ತಾಯಿ ಸತ್ತಾಗ ₹2 ಇರಲ್ಲ ಅವರು ಅಪ್ಪರ ಬಲ್ಲಿ. ಅವರು ಕತೆ ಹೇಳೋದಕ್ಕೆ ಹೋಗ್ತಾರೆ 3 ವರ್ಷ ಕೂಡ ಸಾಕಾಗಲ್ಲ. ಬಟ್ ಬೇಡ, ಯಾಕಂದ್ರೆ ಸಮಯ ಮಳೆ ಬರ್ತಾ ಇದೆ. ತಾವು ಧಾರಾವಾಹಿಕ ನೋಡಿ, ಯಾವ ಫಂಕ್ಷನ್ ಇದ್ದರೂ ಕೂಡ ತಾವು ಬಿಟ್ಕೊಟ್ಟು ರಾತ್ರಿ 7 ಗಂಟೆಗೆ ಧಾರಾವಾಹಿಕ ತೋರಿಸ್ತಾ ಇದ್ದಾರ. ಆ ಬಟನ್ ಒತ್ತಿ ಬೇರೆ ಧಾರಾವಾಹಿಕ ನೋಡ್ಲಕ್ಕೆ ಹೋಗ್ಬೇಡ್ರಿ. ಈ ನಮ್ಮ ಮಹಾನ್ ನಾಯಕರು ಧಾರಾವಾಹಿಕ ನೋಡ್ರಿ ಅಂತ ನಿಮಗೆ ಕೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದ್ರು, ಅವ್ರು ಏನಾಗಬೇಕಾಗಿದಾರ ಈ ಧಾರಾವಾಹಿಕನಲ್ಲಿ ಎಲ್ಲಾ ತೋರಿಸ್ತಾ ಇದ್ದಾರ. ಅದಕ್ಕೆ ಕೆಲವು ಮನವಿಗಳು ಮಾಡ್ತಾ ಇದ್ದ ಬ್ರಾಹ್ಮಣ ಜನ ಆ ಕೋಶಿಸ್ ಮಾಡ್ತಾ ಇದ್ದಾರ. ಅದಕ್ಕೆ ಆ ಫೇಸ್ ಮಾಡ್ಲಕ್ಕಾಗಿ ಇದು ಮನೆಯಲ್ಲಿ ಏನು ನಾವು ಏನು ಬ್ಯಾನರ್ ಹಾಕಿ ಇವತ್ತು ನಾವೇನು ಉದ್ಘಾಟನೆ ಮಾಡಿದ್ದೀವಿ. ಇದೇ ಬೂದರ ಗ್ರಾಮದಲ್ಲಿ ತಾವೇನು ಭೀಮಾರ್ಮಿದವ್ರಿಗೆ ಕರೆಸಿ ಇದೇನು ಸನ್ಮಾನ ಮಾಡಿದಾರ. ಅದಕ್ಕಾಗಿ ನಾವು ಹೆದರ್ ಪೂರ್ಲಿಕ್ಕೆ ನಿಮಗೆ ಕ್ರಾಂತಿಕಾರಿ ಜೈ ಭೀಮ್.